ಲೀಲಾವ್ರೆ, ಏನ್ರಿ ಆಗ್ಲೇ ಬಂದೇ ಬಿಟ್ಟಿದ್ದೀರಾ? ರೀ, ಅದೇನೋ ಸಾಕ್ಷಿ ತೋರಿಸ್ತೀನಿ ಅಂತ ಕರೆದ್ಬಿಟ್ಟು ಆಗ್ಲೇ ಬಂದಿದ್ಯಾ ಅಂತ ಕೇಳ್ತಾ ಇದ್ದೀರಾ? ಓ ಕೂಲ್ 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 ಕೂಲ್. ಏನೋ ಅಷ್ಟೊಂದು ಅರ್ಜೆಂಟಾ? ನೋಡಿ ಲೀಲಾವ್ರೆ, ಒಂದ್ ಹುಡ್ಗಂಗೆ ಇದೇ ಹುಡುಗಿ ಅಂತ ಸ್ವರ್ಗದಲ್ಲೇ ಫಿಕ್ಸ್ ಆಗೋಗಿರುತ್ತೆ. ಅಂತ ಪ್ರೇಮಿಗಳಿಗೆ ಸಾಕ್ಷಿ ಅಂತ ಈ ಭೂಮಿ ಮೇಲೆ ಸೃಷ್ಟಿಯಾಗಿರುತ್ತೆ. ತೋರಿಸಿ ಮತ್ತೆ. ಇರ್ರಿ, ಪ್ರೀತಿಯಲ್ಲಿ ತಾಳ್ಮೆ ಇರ್ಬೇಕು. ಈಗ ನೋಡ್ರಿ, ನಿನ್ನಲ್ಲಿ ಮೊದಲು ನನ್ನಲ್ಲಿ ಕೊನೆ. ಲೀ ಲೀ ಈಗಲಾದ್ರೂ ನಂಬ್ತೀರಾ? ನನ್ನಲ್ಲಿ ಮೊದಲು ನಿನ್ನಲ್ಲಿ ಕೊನೆ. ಏನಿಲ್ಲ, ಯಾಕೆ ಡಲ್ಲ ಬಿಟ್ಟೆ? ನಾವು ಪ್ರೀತಿಸೋದ್ರಲ್ಲಿ ಅರ್ಥ ಇಲ್ಲ. ಪ್ಲೀಸ್ ನನ್ನ ಮರ್ತು ಬಿಡು. ನನ್ ಕರಿತಾನೆ ಇದೆ, ಹೋಗ್ತಾನೆ ಇದೆಯಾ? ನೀನ್ ಎಜುಕೇಟೆಡ್ ಆಗಿ ಈ ಕಾಲದಲ್ಲೂ ಜಾತಿ ಧರ್ಮ ಮತ ಅಂತ ನೋಡ್ತೀಯಾ? ದಯವಿಟ್ಟು ಆಗಿದ್ದೆಲ್ಲ ಒಂದ್ ಕಹಿ ಘಟನೆ ಅಂತ ಮರ್ತು ಬಿಡು. ನಿನಗೆ ಪ್ರಪೋಸ್ ಮಾಡಕ್ಕಿಂತ ಮುಂಚೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕಿತ್ತಲ್ವಾ? ನನಗೆ ಭಯ ಆಗ್ತಾ ಇದೆ. ಪ್ರೀತಿನ ಎದುರಿಸ್ಬೇಕಂದ್ರೆ ಮೊದಲು ಅದ್ರ ಎದುರು ನಿಂತ್ಕೋಬೇಕು. ನೀನ್ ನೋಡಿದ್ರೆ ಓಡೋಗ್ತಾ ಇದೀಯಾ. ಅಲ್ಲ, ಒಂದ್ ಹೇಳಿಲ್ಲ, ನಾನು ಈ ಧರ್ಮದಲ್ಲಿ ಹುಟ್ಟಿತ್ತಪ್ಪ, ನಿನ್ ಪ್ರೀತಿ ತಪ್ಪ. ನನಗೆ ಈ ಸಮಾಜನ ನಮ್ಮ ಮನೆಯವ್ರನ್ನ ಎದುರಿಸಕ್ಕೆ ಭಯ ಆಗ್ತಾ ಇದೆ. ಸರಿ ಬಾ. ಪಾಪ ನಿವೇದನೆ ಆಗ್ಲಿ. ಫಾದರ್, ನನ್ನ ಹೆಸರು ಲೀಲಾ. ನನ್ನ ಸಮಸ್ಯೆ ಏನು ಅಂದ್ರೆ, ನಂಗೆ ಒಬ್ಬ ಹುಡುಗನ ಜೊತೆ ಪ್ರೀತಿಯಾಗಿದೆ. ಈ ವಯಸ್ಸಿನಲ್ಲಿ ಪ್ರೀತಿ ಉಂಟಾಗೋದು ಸಹಜ. ಅದನ್ನ ನೀವು ಅಂದ್ಕೊಂಡ ಹಾಗೆ ಪ್ರೀತಿನೇ ಸಮಸ್ಯೆ ಆಗುವುದಕ್ಕೆ ಎಂದು ಸಾಧ್ಯ ಇಲ್ವಲ್ಲ ಮೈ ಚೈಲ್ಡ್? ಹೌದು ಫಾದರ್, ಸಮಸ್ಯೆ ಪ್ರೀತಿ ಅಲ್ಲ, ಧರ್ಮ. ಇರ್ಲಿ, ಹುಡುಗ ಯಾರು? ಯಾವ ಧರ್ಮ? ಫಾದರ್, ನನ್ನ ಹೆಸರು ಚಾರ್ಲಿ. ಯಾರೋ ಅದು ಲೀಲಾ ಅಂತ, ಬೇರೆ ಧರ್ಮದ ಹುಡುಗಿ ಅಂತ ಇವನ್ ಹೇಳ್ತಾ ಇದ್ದ. ಏನೋಪ್ಪ, ನನ್ ಕೈ ಕಾಲ ಆಡ್ತಾ ಇಲ್ಲ. ನೀನ್ ಮಾಡೋದು ಸರಿಯೇನೋ? ಅಮ್ಮ, ನಾನ್ ಮಾಡಿದ್ ಸರಿನಾ ತಪ್ಪ ಅಂತ ನನಗೆ ಗೊತ್ತಿದೆ, ಆದ್ರೆ ಅಣ್ಣ ಮಾಡಿದ್ ಸರಿ ಇಲ್ಲಮ್ಮ. ಫಾದರ್ ಸ್ಥಾನದಲ್ಲಿರೋ ವ್ಯಕ್ತಿ ಆ ಸ್ಥಾನಕ್ಕೆ ಗೌರವ ಕೊಡ್ಬೇಕು. ತಪ್ಪು ಮಾಡಿರೋ ವ್ಯಕ್ತಿನ ಕ್ಷಮಿಸ್ಬೇಕು, ಒಳ್ಳೆದಿನ ಬೆಂತಟ್ಬೇಕು. ಸಮಾಧಾನ ಮಾಡಂತ ಫಾದರ್ ಆ ಸ್ಥಾನ ಬಿಟ್ಟು ಬಂದ್ರೆ ಏನ್ ಅರ್ಥ? ನಾನು ಚರ್ಚ್ ಫಾದರ್ ಆಗೋಕ್ಕೂ ಮುಂಚೆ ನಿಮ್ಮ ಅಣ್ಣ, ಅದನ್ನ ಮರಿಬೇಡ. ನೀನ್ ಪ್ರೀತಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ಯಲ್ಲ ಹುಡುಗಿ, ಅವರಪ್ಪನ ಚೆನ್ನಾಗ್ ಗೊತ್ತು. ನಮ್ ಧರ್ಮ ಕಂಡ್ರ ಆಗೋಲ್ಲ, ಅವನಿಗೆ ಕೂರ್ದು ಬೀಳ್ತಾನೆ. ನೋ ಚಾರ್ಲಿ, ಡೋಂಟ್ ಗೆಟ್ ಟ್ರ್ಯಾಪ್ಡ್. ಈ ಪ್ರೀತಿ ಸುಳಿ ಸಿಲ್ಕ್ತವ್ರಿಗೆ ಕಣ್ ಕಾಣಲ್ಲ. ನನಗೆ ಆ ಹುಡುಗಿ ನೋಡಿದ ತಕ್ಷಣ ಕಾಣಿಸಿದ್ದು ಪ್ರೀತಿನೇ ಹೊರತು ಧರ್ಮ ಅಲ್ಲ. ಪ್ರತಿಯೊಬ್ಬರಿಗೂ ಧರ್ಮ ಜೊತೆಗೆ ಇರ್ಬೇಕು ಹೊರತು ಎದುರಾಗಬಾರ್ದು. ಅಯ್ಯೋ, ಏನೋ ಹಠ ನಿಂದು. ಸರಿ ಆಯ್ತು, ನಾವೀಗ ನಿಮ್ ದಾರಿಗೆ ಬರ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಅವರು ನಮ್ ದಾರಿಗೆ ಬರ್ತಾರ? ಅವ್ರು ನಮ್ ಧರ್ಮ
ಅನುಸರಿಸ್ತಾರ? ಒಂದ್ ವೇಳೆ ಆ ಮನೆಯವರೇ ಬಂದು ನಮ್ ಧರ್ಮಕ್ ಬನ್ನಿ ಅಂದ್ರೆ ನೀವು ಹೋಗ್ಬಿಡ್ತೀರಾ? ಬರೀ ಒಂದ್ ಚೌಕಟ್ಟಿನಲ್ಲಿ ಬದುಕ್ತಾ ಇದೀರ. ಚಾರ್ಲಿ, ಧರ್ಮದ ಬಗ್ಗೆ ಮಾತಾಡೋಕ್ ಮುಂಚೆ ಅದನ್ನ ಗೌರವಿಸೋದನ್ನ ಕಲಿ. ಧರ್ಮ ಅನ್ನೋದು ನನಗಿಂತ ನಿನಗಿಂತ ನಿಮ್ಮ ತಾತ ಮುತ್ತಾತನಿಗಿಂತ ಬಹಳ ದೊಡ್ಡದು, ನೆನ್ಪಿಟ್ಕೋ. Forgive me, my lord, for the sin I have committed. Please, for heaven's sake, ಚಾರ್ಲಿ, ನಿನ್ನೆ ಧರ್ಮಗಡ್ ನಡತೆಯಿಂದ ನಮ್ಮ ಮರ್ಯಾದೆ ಮಣ್ಪಾಲ್ ಮಾಡ್ಬೇಡ. ಬೇಡ ಬಿಡು, ಆ ಹುಡುಗಿನ ಬಿಟ್ಬಿಡು. Her flashing eyes, her floating hair, weave a circle round her thrice and open the door to the holy thread. ಪ್ರಾಣ ಬಿಡ್ತೀನಿ, ಲೀಲನ್ ಮಾತ್ರ ಬಿಡಲ್ಲ. ಚಾರ್ಲಿ, ಚಾರ್ಲಿ ಹೋಗ್ಬೇಡ. ಮೈ ಮಿಸ್ಟೇಕ್. ಆ ಸ್ಥಾನ ತುಂಬಿ ಕೈ ತುತ್ಕೊಟ್ಟು ತುಂಬಾ ಪ್ರೀತಿಯಿಂದ ಬೆಳೆಸಿದಲ್ಲ. ಇಟ್ಸ್ ಆ ಟೈಮ್ ಟು ರೀಪ್ ದ ಬೆನಿಫಿಟ್. ಅದಕ್ಕೆ ಮರ್ಯಾದೆ ಕೊಡದೇನೆ ಹೋಗ್ತಾ ಇದ್ದಾನೆ. ಹೋಗ್ಲಿ ಬಿಡಮ್ಮ. ಹೋಗ್ಲಿ ಅಂದ್ರೆ ಹೆಂಗ ಅವನ್ನ ಬಿಟ್ಬಿಡೋದು? ಅಯ್ಯೋ, ಹೋಗು. ನೀನ್ ಯಾಕೋ ಬಂದೆ ಇಲ್ಲಿಗೆ? ನಾನು ನೋಡ್ಕೊ. ಬೇಡ, ನಿಂತ್ಕೊ. ಹಲೋ ಅಂಕಲ್. ನೀನ್ ನಮ್ಮ ಅರ್ಕೆರೆ ಚರ್ಚ್ ಫಾದರ್ ಅಂತೋನಿ ತಮ್ಮ ಅಲ್ವಾ? ಹೌದು ಅಂಕಲ್. ಏನಪ್ಪಾ ಇಲ್ಲಿ ತನಕ ಬಂದಿದ್ದು? ಏನಿಲ್ಲ, ನಾನು ಮತ್ತೆ ಲೀಲಾ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದೀವಿ ಅಂಕಲ್. ನನ್ನ ಮನೆ ಬಾಗ್ಲಿಗೆ ಬಂದು ನನ್ನ ಮಗಳನ್ನೇ ಪ್ರೀತಿಸ್ತೀನಿ ಅಂತ ಹೇಳೋಕೆ ನಿನ್ಗೆ ಏನಮ್ಮ? ಆರ್ ಯು ನೌ ಸ್ಯಾಟಿಸ್ಫೈಡ್? ಹೊಟ್ಟೆ ತಣ್ಣಗಾಯ್ತಮ್ಮ? ನನ್ನ ತಮ್ಮನೇ ಬೇಕಾಗ್ತಾ ನಿನಗೆ? ನೀನು ನಿಮ್ಮಪ್ಪ ಸೇರ್ಕೊಂಡು ಏನ್ ಮಾಡ್ಬೇಕು ಅನ್ಕೊಡ್ತೀನಿ ನನ್ನ ತಮ್ಮನ್ನ? ಬಾಯೇ ನಾಚಿಕೆ ಆಗೋಲ್ವಾ ನಿನ್ ಜನ್ಮ? ನೀನ್ ತಮ್ಮನ ಬಿಟ್ಟು ನನ್ನ ಮಗಳು ತಲೆ ಕೆಡಿಸ್ಬೇಕು ಅಂತ ಇದ್ಯಾ? ಮೈಂಡ್ ಯೋರ್ ಟಂಗ್ ಶಂಕರಪ್ಪ. ನನ್ನ ತಮ್ಮನ ಪುಟ್ಟಿ ಹಾಕೊಂಡು ನಿನ್ನ ಮಗಳು ನೀನು ಅವಳು ಸರಿಯಾಗಿ ಬೆಳೆಸಿದ್ರೆ ನಿನ್ ಕುಟುಂಬ ಹಿಂಗಿರ್ತಿತ್ತ? ಅವಳಿಂದ ಕೆಲಸ ಮಾಡ್ತಿದ್ದ ನಿನ್ನ ಮನೆ ಹೀಗೆ ಬಾಯಿ ನಿನ್ ಮಕ್ಕಳು ಹೊತ್ತೋಗ ನಮ್ಮೂರ್ಗೆ ಬಂದ್ಬಿಟ್ಟು ನಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟು ನಮ್ ಕುಟುಂಬದ ಬಗ್ಗೆ ಮಾತಾಡ್ಲಿ. ನೋಡು ಊರ್ಗೆಲ್ಲ ಬುದ್ಧಿ ಹೇಳ್ಕೊಂಡು ಓಡಾಡ್ತೀಯಲ್ಲ, ಅದೆಲ್ಲ ಬಿಟ್ಟು ಮೊದಲು ತಮ್ಮ ಇವತ್ತಿಂದ ಹುಟ್ಟಿದೂರು ಬೆಳೆದಿದ್ದೂರು ಕಿತ್ತಾಡಿದೂರಿನ ಋಣ ಎಲ್ಲ ಮುಗೀತು. ನೋಡಪ್ಪ, ಊರ್ ಬಿಟ್ಟವ್ರೆಲ್ಲ ಉದ್ಧಾರ ಆಗವ್ರೆ, ನೀನು ಒಬ್ನೇ ಬ್ಯಾಲೆನ್ಸು. ಇಲ್ಲ ಮಗ, ನಾನು ಒಬ್ನೇ ಹೋಗಿದ್ರೆ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ನನ್ನ ಜೊತೆ ಲೀಲಾನೂ ಇದ್ದಾಳೆ. ಲೇ, ಅದೇನೋ ಗಾದೆ ಹೇಳ್ತಾರಲ್ಲ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಅಂತ. ಅವಳು ಯಾವಾಗ್ಲೂ ನಿನ್ ಹಿಂದೆ ಇರ್ತಾಳೆ. ಇವತ್ತೇನೋ ನಾಚ್ಕೊಂಡ್ ಪಾಪ ಅಲ್ಲಿ ಕೂತವಳೆ ಅಷ್ಟೇ. ಊರ್ನವ್ರು ಏನ್ ಮಾತಾಡ್ತಾರೋ ಏನ್ ಕತೆನೋ. ನಮ್ಮೂರವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತೀಯ? ನಿನ್ ವಿಷಯ ಸಿಕ್ಕಿದೆ, ಒಂದ್ 4 ದಿನ ಮಾತಾಡ್ತಾರೆ, ಆಮೇಲೆ ಬೇರೆ ಯಾರ್ದಾರು ವಿಷಯ ಸಿಕ್ಕಿದ್ರೆ ಅವ್ರ ಬಗ್ಗೆ ಮಾತಾಡ್ತಾರೆ. ನಮ್ಮೂರಿನ ಜನ ಯಾವ ನ್ಯೂಸ್ ಚಾನಲ್ ಕಡಿಮೆ ಇಲ್ಲ. ಇಲ್ಲ ಮಗ, ನಿನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ ಅಂತ ಫೀಲ್ ಆಗ್ತಿದೆ. ಏಯ್, ನೀನೇನ್ ಫಾರಿನ್ಗೆ ಹೋಯ್ತಿದ್ಯಾ? ಸಿಟಿಗ್ ತಾನೆ? ನಾನು ಅವಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಬಿಡು. ಒಂದೊಳ್ಳೆ ಡೇಟ್ ನೋಡಿ ಮದುವೆ ಫಿಕ್ಸ್ ಮಾಡು, ನಮ್ಮನ್ನು ಕರಿ, ನಾವು ಬರ್ತೀವಿ. ನಾನು ಇಲ್ಲೇ ಹೇಳ್ಕೊಂತೀನಿ. ಒಳ್ಳೇದಾಗ್ಲಿ ಮಗ, ಬಾಯ್. ಮಗ, ನಾವಿಲ್ಲೇ ಹೇಳ್ಕೋತೀವಿ, ನಿಲ್ಸಿವ್ರೆ. ಹತ್ತಿದೆ, ಬರ್ಲಾ ಮಗ? ಇಷ್ಟೇನಾ? ಇದಕ್ಕೇನ ಬಿಟ್ಟು ಹೋಗ್ಬೇಡ ಅಂತಿದ್ದು. ಬಾಯ್. ನಿನಗೂ ಕೊಟ್ಟಿದ್ದೀನಿ, ಇಸ್ಕೋ. ರೈಟ್ ರೈಟ್.